ನಮ್ಮದು ಲೋ ಇನ್ಫ್ರಾಸ್ಟ್ರಕ್ಚರ್ ಶೆಡ್ಡು. ಹೇಳ್ಬೇಕಾದ್ರೆ ABS ಸೆಮೆನ್ಸ್ ಹಾಕ್ಸ್ಕೊಂಡಿದ್ದೀನಿ. ಜರ್ಸಿಗಳೊಂದು 4, ಮಿಕ್ಕಿದೊಂದು HFಗಳೊಂದು 10 ಇಟ್ಟಿದ್ದೀನಿ. ಇದು ನೋಡಿ, ಇದು ನಮ್ಮ ಲೋಕಲ್ HF ಇದು, ತಳಿ ಗಮನಿಸಿ. ಇದು ಇವಳು ನನ್ನ ಹತ್ರ ಒಂದು 4ನೇ ಈತ. ಹೆಸರು ಮಾತ್ರ ಪಿಂಕಿ, ನಮ್ಮಲ್ಲಿರೋ ಎಲ್ಲ ಹಸುಗಳಿಗಿಂತ ಗಲೀಜು ಇವಳೇನೆ. ಆಮೇಲೆ ನೋಡಿ, ಈ ಅಡ್ಡರ್ ಅಷ್ಟೇ, ಈ ಲಿಗ್ಮೆಂಟ್ಗೆ ಅಟ್ಯಾಚ್ ಆಗಿ ಏನು ಕಾಂಪ್ಯಾಕ್ಟ್ ಆಗಿದೆ ಅಂತ ಅಡ್ಡರು. ಈ ಕ್ಲೆಫ್ಟು ಚೆನ್ನಾಗಿರಬೇಕು, 4 ಕ್ವಾಡ್ರೆಂಟಲ್ಲಿ 4 ಟೀತ್ ಇರಬೇಕು. ಏನಂತೀವಿ ತೊಟ್ಟು ಅಂತ. ನಾವು ಹಸು ಖಂಡಿತ ತೊಳೆಯಲ್ಲ, ಯಾಕಂದರೆ ನಮಗೆ ತೊಳೆಯೋ ಟೈಮ್ಗಿಂತನೂ ಆ ಟೈಮ್ನ ನಾವು ಬೇರೆದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಬೇಕು. ನಾವೇನು ಮಾಡ್ತೀವಿ ಇಲ್ಲಿ, ನಾವು ಏನೇನು ಫಾಡ್ರ್ ಕೊಡ್ತೀವೋ, ಕಾನ್ಸಂಟ್ರೇಟ್ ಇರ್ಬೋದು, ಇಲ್ಲ ಗ್ರೀನ್ ಫಾಡ್ರ್ ಇರ್ಬೋದು, ಇಲ್ಲ ರಾಗಿ ಹೇ ಇರ್ಬೋದು, ನಾವೆಲ್ಲ ಮಿಕ್ಸ್ ಮಾಡಿ ಹಾಕ್ಬಿಡ್ತೀವಿ. ಇದರಲ್ಲಿ 24/7 ನಮ್ಗೆ ಹೆಂಗೆ ಟಾಯ್ಲೆಟ್ ಕ್ಲಾಸೆಟ್ಗೆ ನೀರು ಫಿಲ್ ಆದಾಗ ಬರ್ತಾ ಇರ್ತೈತೆ, ಆಟೋ ಸೆಟ್ಟು ಬರ್ತಾ ಇರ್ತೈತೆ. ಈ ಥರ ಹಿಂಗೆ ಬೆಡ್ ಇರಬೇಕು. ಹೆಂಗಂದ್ರೆ ನಾವು 1 ನಿಮಿಷದಲ್ಲಿ ಹಿಂಗೆ ಕುತ್ಕೊಂಡು ಹಿಂಗೆ ಎದ್ದೇಳಂಗಿರಬೇಕು. 1 ನಿಮಿಷದಲ್ಲಿ ಕನಿಷ್ಠ ಪಕ್ಷ ಒಂದು 15 ಸಲನಾದ್ರೂ. ಈಗ ABS ಅವ್ರದ್ದು ಇದೆ ಸೆಮೆನ್ಸ್, ಅದರಲ್ಲಿ ಪೂರ್ತಿ ಡೀಟೇಲ್ಸ್ ಕೊಡ್ತಾರೆ ಅವರು. ಸೊ ಯು ಕ್ಯಾನ್ ಸೆಲೆಕ್ಟ್ ಎ ಬುಲ್ಲು, ಯಾವುದರಲ್ಲಿ ಫ್ಯಾಟ್ ಪರ್ಸೆಂಟ್ HF ಇದೆ. ಅವರು HF ಈಗ 4 ಚಿಲ್ಡ್ರವರೆಗೂ ಕೊಡ್ತಾ ಇದ್ದಾರೆ. ಸೊ ನಮ್ಮ ಮನಸ್ಥಿತಿ ಬದಲಾಗಿ ನಾವು 150 ರೂಪಾಯಿ ಕೊಟ್ಟು ಸೆಮೆನ್ ಹಾಕೋ ಬದಲು 250-300 ರೂಪಾಯಿ ಕೊಟ್ಬಿಟ್ಟು ಒಳ್ಳೆ ಜಿನೋಮಿಕ್ ಸೆಮೆನ್ ಹಾಕ್ಕೊಳ್ಳೋಣ. ಒಂದು ಲ್ಯಾಕ್ಟೇಷನಲ್ಲಿ ಎಷ್ಟು ಹಾಲು ಬರುತ್ತೆ ಅನ್ನೋದು ಮುಖ್ಯ. ಈಗ ABS ಬುಲ್ಸ್ ಗಮನಿಸಿ, ಅವರು ದೇ ಆರ್ ಗಿವಿಂಗ್ 12,000+ ಒಂದು ಲ್ಯಾಕ್ಟೇಷನ್ಗೆ. ಇವತ್ತಿನ ದಿನ ರಫ್ಲಿ ಆವ್ರೇಜ್ 40 ರೂಪಾಯಿ ಅಂತ ಅಂದ್ಕೊಂಡ್ರು 4,80,000 ರೂಪಾಯಿ ಆಯಿತು ಹಾಲಿನ ದುಡ್ಡು ಒಂದು ವರ್ಷಕ್ಕೆ. ಬೆಡ್ಡಿಂಗ್ ಭಾಳ ಮುಖ್ಯ. ಚಪ್ಪಡಿಗಳ ಮೇಲೆ ಸಿಮೆಂಟ್ ಕಾಂಕ್ರೀಟ್ ಹಾಕ್ಬಿಟ್ಟು ಹಸುಗಳನ್ನ ಹಾಕೋದು, ನೀಟ್ ಮಾಡೋದು, ಅದೆಲ್ಲ ಮುಖ್ಯ. ಹಸುಗೆ ಏನು ಬೇಕು ಅಂತ ಫಸ್ಟ್ ಕೇಳಿ. ನಮ್ಗೆ ಹಾಲು ಬೇಕು, ನಾವು ಹಸುಗೆ ಏನು ಬೇಕು ಅಂತ ನೋಡಿದ್ರೆ ಹಸು ಖಂಡಿತ ನಮ್ಮ ಜೇಬನ್ನು ನೋಡ್ತೈತೆ. 1 ಲೀಟ್ರ್ ಹಾಲಿಗೆ 300 ಗ್ರಾಮ್ ಫೀಡು. ಸೊ ನಾವು ಈ ಹಸುಗೆ ಉದಾಹರಣೆಗೆ 10 kg 20 ಲೀಟ್ರ್ ದಿನಕ್ಕೆ ಹಾಲು ಕೊಡ್ತಾಯಿದ್ರೆ ಹಸುಗೆ 3, ಹಾಲಿಗೋಸ್ಕರ 6 kg, ಒಟ್ಟು 9 kg ಫೀಡು. 9 kg ಫೀಡು, 20-25 kg ಗ್ರೀನ್ ಫಾಡ್ರು, ಒಂದು 2-3 kg ರಾಗಿ ಹುಲ್ಲು, ಒಂದು 50 to 100 ಗ್ರಾಮ್ಸು ಮಿನರಲ್ ಮಿಕ್ಸ್ಚರ್. ನಮ್ಮದು ಲೋ ಇನ್ಫ್ರಾಸ್ಟ್ರಕ್ಚರ್ ಶೆಡ್ಡು, ಆಯಿತಾ. ನಾವೇನು ಮಾಡ್ಕೊಂಡಿದ್ದೀವಿ, ಒಂದಷ್ಟು ಉಂಗೆ ಮರಗಳು ಹಾಕ್ಕೊಂಡಿದ್ದೀವಿ, ಓಪನ್ ಹೌಸ್ ಬಿಟ್ಟಿದ್ದೀವಿ, ಒಂಚೂರು ಕ್ಲೋಸ್ಡ್ ಹೌಸಿಂಗ್ ಇದೆ. ಬನ್ನಿ, ಈ ಯಾರ್ಡ್ ಬಂದುಬಿಟ್ಟು ಏನು ಶೇಡ್ ಇಲ್ದಿರೋಂಥ ಏರಿಯಾ ಇದು. ನಮ್ದು ಬಂದುಬಿಟ್ಟು ಒಂದು 60/40 ಇದೆ. ಆ ಕಡೆ ಅಲ್ಲಿ ಶೇಡ್ ಇರೋಂಥ ಏರಿಯಾ ಬಂದುಬಿಟ್ಟು ಅದೊಂದು 60/40 ಇದೆ. ಒಟ್ಟು 15 ಹಸುಗೆ ಇಷ್ಟು ನಾವು ಅರೌಂಡು 4,800 ಸ್ಕ್ವೇರ್ ಫೀಟ್ ಕೊಟ್ಟಿದ್ದೀವಿ. ಇಷ್ಟು ಬೇಜಾನಾಗಿ ಜಾಗ ಉಳಿತೈತೆ. ಸೊ ನೀವು 4,800/15 ಮಾಡಿಕೊಂಡ್ರೂ ಹೆಚ್ಚು ಕಮ್ಮಿ 300 ಚಿಲ್ಲರೆ ಸ್ಕ್ವೇರ್ ಫೀಟ್ ಬರ್ತಾಯಿದೆ. ಅಷ್ಟು ಬೇಕಾಗಿಲ್ಲ ಹಸುಗಳಿಗೆ. ನೋಡಿ ಗಮನಿಸಿ, ಇದು ಆಯಿತಾ. ಇವಳು ಬಂದುಬಿಟ್ಟು ಬ್ರೂಡ್ ಡಾಟರು, ಆಯಿತಾ. ನಾನು ಈಗ ಇಲ್ಲಿ ಹೇಳ್ಬೇಕಾದ್ರೆ ABS ಸೆಮೆನ್ಸ್ ಹಾಕ್ಸ್ಕೊಂಡಿದ್ದೀನಿ, ವರ್ಲ್ಡ್ ವೈಡ್ ಸೈರ್ಸ್ ಹಾಕಿಸಿದ್ದೀನಿ, ಸ್ಯಾಗ್ದು ಹಾಕಿಸಿದ್ದೀನಿ, ಆಯಿತಾ. ನೋಡಿ, ಇದು ಬಂದುಬಿಟ್ಟು ಜಿಂಜರ್ ಅಂತ ಬುಲ್ಲಿದೆ, ಅದರದ್ದು ಮಗಳಿದು, ಯಾರೋ ಸ್ನೇಹಿತರ ತಂದಿದ್ದು ನಾನು ಅದನ್ನು, ಆಯಿತಾ. ಅದು ಆಮೇಲೆ ಅದು ಬಂದುಬಿಟ್ಟು ಅದು ನೋಡಿ, ಅದು ಮಿಲ್ಲರ್ P ಅಂತ ಬುಲ್ಲಿದೆ, ಅದರದ್ದು ಡಾಟ್ರದು. ಇದು ನಾನು ಪಂಜಾಬಿಂದ ಒಳ್ಳೆ ಈಫರ್ ತಂದಿದ್ದೆ, ಅದ್ರ ಮಗಳು. ಇದು ಸೆಮೆನ್ ಮರ್ತೋಗಿದ್ದೀನಿ ನಾನು, ಅದ್ರ ಮಗಳು ಇದು. ಈಗ ಸೆಮೆನ್ ತೆಗೆದುಕೊಂಡಿದೆ. ಇದು ಜರ್ಸಿಗಳೊಂದು 4, ಮಿಕ್ಕಿದೊಂದು HFಗಳೊಂದು 10 ಇಟ್ಟಿದ್ದೀನಿ. ಇದು ABS ಅವ್ರದ್ದು ಎವರೆಸ್ಟ್ ಡಾಟರ್. ಇದು ಎಷ್ಟು ತಿಂಗಳ ಕರು ಸರ್ ಇದು? ಇದು ಒಂದು ಐ ಥಿಂಕ್ ಒಂದು 6 to 7 ಮಂತ್ಸ್ ಕರು ಇದು. 6 to 7 ಮಂತ್ಸ್ ಕರು ಇದು. ಇದು ಸ್ಪೈಕ್ದು ಡಾಟ್ರ್. ಇದು ಫಸ್ಟ್ ಲ್ಯಾಕ್ಟೇಷನ್ನು. ಈಗ ಅದರಲ್ಲಿ ಸ್ಯಾಗ್ದು ಇದಾಕಿಟ್ಟಿದ್ದೀನಿ ನಾನು, ಏನು ಮಿಡ್ ನೈಟ್ ಅಂತಂದು ಬರುತ್ತೆ. ಸೊ ದೇ ಕ್ಲೈಮ್ ಅರೌಂಡ್ 19,500 ಲೀಟರ್ಸ್ ಒಂದು ಲ್ಯಾಕ್ಟೇಷನ್ ಮಿಲ್ಕ್ ಇದೆ ಅಂತ, ಅದನ್ನು ಹಾಕಿಟ್ಟಿದ್ದೀನಿ. ಸೆಕ್ಸ್ ಸೆಮೆನ್ ಹಾಕಿದ್ದೀನಿ. ಇನ್ನೊಂದು ಸೆಕ್ಸ್ ಸೆಮೆನ್ಗೆ ಹೇಳ್ತೀನಿ ನಾನು ಏನು ಅಂತಂದರೆ, ರೈತರಿಗೆ ಸೆಕ್ಸ್ಡ್ ಹಾಕಬೇಕಾದ್ರೆ ನೀವು ಖಂಡಿತ ಹಾಕಿ. ಬಟ್ ಆನೆಸ್ಟ್ಲಿ ಹೇಳಬೇಕಾದ್ರೆ ಈಫರ್ಸ್ಗೆ ಫಸ್ಟ್ ಲ್ಯಾಕ್ಟೇಷನ್ನು ಬೆಸ್ಟು. ಸೆಕೆಂಡ್ ಲ್ಯಾಕ್ಟೇಷನ್ಗೆ ಐ ಥಿಂಕ್ ಲೈಕ್ ವೇರಿಯಸ್ ರೀಸನ್ಸ್ಗೆ ಅಲ್ಲಿಗೆ ನಿಲ್ಲಿಸ್ಬಿಡ್ಬೇಕು. ಥರ್ಡ್ ಲ್ಯಾಕ್ಟೇಷನ್, ಫೋರ್ತ್ ಲ್ಯಾಕ್ಟೇಷನ್ಗೆ ಅಷ್ಟೊಂದು ಸಕ್ಸಸ್ ಸಿಗಲಿಲ್ಲ. ಆಗ್ಬೋದು, ಪ್ರೆಗ್ನೆಂಟ್ ಆಗಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಒಂದು 5-6 ಇನ್ಸಮಿನೇಷನ್ಗೆ ಒಂದಾಗೋದು, ಆ ಥರ ಆಗುತ್ತೆ. ಸೊ ಅದೇ ಬೇಕಾಗಿಲ್ಲ. ಈಗ ನಮ್ಮದ್ರಲ್ಲಿ ನೋಡಿ, ನಮ್ಮದ್ರಲ್ಲಿ 15 ಹಸು ಇದೆ. ನನಗೆ 15 ಹೆಣ್ಕರು ಬಂದುಬಿಟ್ರೆ ನನಗಿನ್ನ ಕಷ್ಟ ಅಕಾಮಿಡೇಷನ್ಗೆ ಎಲ್ಲಿ, ಆಯಿತು. ಹಾಗೆ ಇದು ನೋಡಿ, ಇದು ನಮ್ಮ ಲೋಕಲ್ HF ಇದು, ತಳಿ ಗಮನಿಸಿ. ಇದು ಇವಳು ನನ್ನ ಹತ್ರ ಒಂದು 4ನೇ ಈತ. ಹೆಸರು ಮಾತ್ರ ಪಿಂಕಿ, ನಮ್ಮಲ್ಲಿರೋ ಎಲ್ಲ ಹಸುಗಳಿಗಿಂತ ಗಲೀಜು ಇವಳೇನೆ.
ಈಗ ನಮ್ಮ ಹಸುಗಳನ್ನ ಗಮನಿಸಿ, ಈ ಕಡೆ ಗಮನಿಸಿ ನೀವು ಲೈನಲ್ಲಿ ಇದೊಂದು ಬಿಟ್ಬಿಟ್ಟು ಆಯಿತಾ. ನಾವು ಹಸು ಖಂಡಿತ ತೊಳೆಯಲ್ಲ. ಯಾಕಂದರೆ ನಮಗೆ ತೊಳೆಯೋ ಟೈಮ್ಗಿಂತನೂ ಆ ಟೈಮ್ನ ನಾವು ಬೇರೆದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಬೇಕು. ಓಕೆ, ಮೇಯ್ನ್ ನನ್ನ ಲೆಕ್ಕದಲ್ಲಿ ನಾವು ನೋಡಬೇಕಾಗಿರೋದು ನೋಡಿ ಇದು ಬಂದುಬಿಟ್ಟು ಫಸ್ಟ್ ಲ್ಯಾಕ್ಟೇಷನ್ನು. ಈಗ ಇವ್ರದ್ದು ಬ್ಯಾಫ್ ಅವ್ರದ್ದು ಸೀಮನ್ ಜಯಕುಮಾರ್ ಅಂತಿದೆ, ಅದರದ್ರಲ್ಲಿ ಪ್ರೆಗ್ನೆಂಟ್ ಆಗಿದೆ. ಇದು ಅಷ್ಟೇ, ಅದು ಅಷ್ಟೇ, ಇವೆರಡಕ್ಕೂ ಸೆಕ್ಸ್ ಡೇ ಹಾಕಿದ್ದೀನಿ. ಸೊ ಇದು ಸೆಕೆಂಡ್ ಲ್ಯಾಕ್ಟೇಷನ್ನು ಪ್ರೆಗ್ನೆಂಟು ವಿತ್ ಸೆಕ್ಸ್ ಸೀಮನ್ನು, ಅದು ಸೆಕೆಂಡ್ ಲ್ಯಾಕ್ಟೇಷನ್ನು ಪ್ರೆಗ್ನೆಂಟು ವಿತ್ ಸೆಕ್ಸ್ ಸೀಮನ್ನು. ಸರ್ ಇವಾಗ ನಮಗೆ ಒಂದು ಸ್ವಲ್ಪ ABS ಕಂಪ್ನಿಯಿಂದ. ಅವ್ರದಲ್ಲೂ ಎಲೈಟ್ ಸೀರೀಸ್ ಬುಲ್ಸ್ ಇದ್ದಾವೆ, ಅನಂತರ ಜಿನೋಮಿಕ್ ಬುಲ್ಸ್ ಇದ್ದಾವೆ. ಇದು ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಪ್ರಾಬ್ಲಿ ಇದು ನನಗೆ ಗೊತ್ತಿರೋ ನಾಲೆಡ್ಜು ಏನಂದರೆ, ಇಂಡಿಯಾ ಇಸ್ ದ ಲೀಡಿಂಗ್ ಮಿಲ್ಕ್ ಪ್ರೊಡ್ಯೂಸರ್ ಈಗ ವರ್ಲ್ಡಲ್ಲಿ. US ಸ್ಟ್ಯಾಂಡ್ ಸೆಕೆಂಡ್. ಬಟ್ ನಾವು ಕಂಪೇರ್ ಮಾಡಿಕೊಂಡ್ರೆ ನಮ್ಮಲ್ಲಿ ಆವ್ರೇಜ್ ಮಿಲ್ಕ್ ಈಲ್ಡ್ ಒಂದು ಲ್ಯಾಕ್ಟೇಷನ್ ಒಂದು ಹಸುಗೆ ಒಂದು 3 ರಿಂದ 4 ಸಾವಿರ ಲೀಟ್ರ್ ಇದೆ ಅಷ್ಟೇ. US ಅಲ್ಲಿ ಮಿನಿಮಮ್ ಬುಲ್ ಸೆಲೆಕ್ಟ್ ಮಾಡ್ಕೊಬೇಕು. ABS ಅವರೇ ಮಿನಿಮಮ್ ಬುಲ್ ಸೆಲೆಕ್ಟ್ ಮಾಡ್ತಾರೆ ಅಂತಂದರೆ ಐ ಥಿಂಕ್ ಲೈಕ್ ದೇ ಆರ್ ಅಟ್ ಲೈಕ್ 12,700 ಚಿಲ್ಲರೆ ಲೀಟ್ರ್ ಬರಬೇಕು. ಅಂಥ ಫ್ಯಾಮಿಲಿನಲ್ಲಿದ್ದರೆ ಮಾತ್ರ ಅವ್ರನ್ನ ಬುಲ್ ಸೆಲೆಕ್ಟ್ ಮಾಡ್ಕೊಳೋದು. ಸೊ ನಾವು 5 ಹಸುನಲ್ಲಿ ಕರಿಯೋಂಥದ್ದನ್ನು ಅವರು 1 ಹಸುನಲ್ಲಿ ಕರಿತಾ ಇದ್ದಾರೆ. ಓಕೆ, ಈಗ ಗೊತ್ತಿಲ್ಲ ಇದು. ಹೌದು, ಏನು ಲೈಕ್ ಈಗ 10 ಜನ, ಈಗ 6 ಹಸುಗೆ ನಾವು ಸಾಕಾಣಿಕೆ ಎಷ್ಟು ಮಾಡಬೇಕು, ಎಷ್ಟು ಖರ್ಚು? ಓಕೆ, ಅದೇ ಒಂದು ಹಸುನಲ್ಲಿ ಮಾಡ್ಕೊಬೋದು. ಈಗ ಉದಾಹರಣೆಗೆ ಜಿನೋಮಿಕ್ಸ್ ಬುಲ್ಸ್ ಅಂದರೆ ಈಗ ನೋಡಿ, ಅದು ಇನ್ನೊಂದೇನೆಂದರೆ ನಮ್ಮದು ಲೂಸ್ ಹೌಸಿಂಗ್ ಶೆಡ್ಡು. ನೀವು ಗಮನಿಸಿ, ಇದೆಲ್ಲ ಮಣ್ಣು ಆಯಿತಾ. ನಾವು ಹಸುಗೆ ಏನು ಮಾಡಿದ್ದೀವಿ ಅಂತಂದರೆ 24 ಗಂಟೆ ಹಸುನ ಬಿಟ್ಬಿಟ್ಟಿದ್ದೀವಿ. ಇಲ್ಲೊಂದು ಹಸುಗೆ ಮೇವು ಹಾಕೋದಕ್ಕೆ ಒಂದು ಗಾಡಿ ಮಾಡಿದ್ದೀವಿ. ಗಾಡಿ ಜೊತೆಗೆ ನಾನು ಇಲ್ಲೊಂದು ಬೌಲ್ ಒಂದು ಇಟ್ಕೊಂಡಿದ್ದೀನಿ, ಡ್ರಿಂಕಿಂಗ್ ವಾಟರ್ ಬೌಲು. ಇದರಲ್ಲಿ 24/7 ನಮ್ಗೆ ಹೆಂಗೆ ಟಾಯ್ಲೆಟ್ ಕ್ಲಾಸೆಟ್ಗೆ ನೀರು ಫಿಲ್ ಆದಾಗ ಬರ್ತಾ ಇರ್ತೈತೆ, ಆಟೋ ಸೆಟ್ಟು ಬರ್ತಾ ಇರ್ತೈತೆ. ಸೊ ಹಸುಗೆ ಮೇಯ್ನ್ ಬೇಕಾಗಿರೋದು ಏನಂತಂದರೆ, ಒಂದು ಶೆಡ್ಡಲ್ಲಿ ಮೇಯ್ನ್ ಹಸು ಅದು ಪಾಡ್ಗದು ಮೇಯಬೇಕು. ನೋಡಿ, ಕರು ಮೇಯ್ತಾ ಇದೆ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮೇಯುತ್ತೆ, ಆ ಕಡೆಗೆ ಹೋಗ್ತದೆ, ಮಲ್ಕೊಂತದೆ. ಅದೊಂದು ನಾವೇನು ಮಾಡ್ತೀವಿ ಇಲ್ಲಿ, ನಾವು ಏನೇನು ಫಾಡ್ರ್ ಕೊಡ್ತೀವೋ, ಕಾನ್ಸಂಟ್ರೇಟ್ ಇರ್ಬೋದು, ಇಲ್ಲ ಗ್ರೀನ್ ಫಾಡ್ರ್ ಇರ್ಬೋದು, ಇಲ್ಲ ರಾಗಿ ಹೇ ಇರ್ಬೋದು, ನಾವೆಲ್ಲ ಮಿಕ್ಸ್ ಮಾಡಿ ಹಾಕಿಬಿಡ್ತೀವಿ. ಓಕೆ, ಮಿಕ್ಸ್ ಮಾಡಿ ಹಾಕಿದ ನಂತರ ಅದು ಲೈಕ್ ನಾವು ಈಗ ಬೆಳಗ್ಗೆ ಒಂದು ಟೈಮ್ ಹಾಕಿದ್ದೀವಿ, ನೆಕ್ಸ್ಟ್ ಪುನಃ ನಾವು ಸಂಜೆನೇ ಹಾಕೋದು. ಲೂಸ್ ಹೌಸಿಂಗ್ ಮಾಡ್ಕೊಳೋದ್ರಿಂದ ಪ್ರತಿಯೊಬ್ಬರೂ ದೇ ಕ್ಯಾನ್ ಸೇವ್ ಲಾಟ್ ಆನ್ ಟೈಮ್. ನಿಮಗೆ ಭಾಳ ಟೈಮ್ ಉಳಿತೈತೆ, ಅದು ಅಡ್ವಾಂಟೇಜೇ. ಈಗ ನಮ್ಮನ್ನು ಕಟ್ಟಾಕಿಬಿಟ್ರೆ ನಾವು ಹೇಗಿರ್ತೀವಿ ಹಾಗೆ, ಅವನು ಬಿಟ್ಬಿಟ್ರೆ ಅವು ಪಾಡ್ಗವು ತಿನ್ಕೊಂಡು ಓಡಾಡ್ಕೊಂಡಿರ್ತವೆ. ಆಮೇಲೆ ಹೌಸಿಂಗ್ ಹೆಂಗಿರಬೇಕು ಅಂತಂದರೆ, ಆ್ಯಕ್ಚುಲಿ ನಾವು ಹಸು ಶೆಡ್ ಅನ್ನೋದಕ್ಕಿಂತ, ನೆಲ ಅನ್ನೋದಕ್ಕಿಂತ ಅದು ಬೆಡ್ಡು. ಈಗ ನಾವು ಹೆಂಗೆ ಮಲ್ಕೊತೀವೋ ಬೆಡ್ಡಿಂಗು, ಹಂಗೆ ಬೆಡ್ ಇರಬೇಕು. ಈಗ ನಾನು US ಅಲ್ಲಿ ನೋಡಿದ್ದೀನಿ, ಯುರೋಪ್ ನೇಷನ್ಸಲ್ಲಿ ನೋಡಿದ್ದೀನಿ ಹೋದಾಗ. ಈಗ ನಾವು ಚೂರು ನಾರ್ತ್ಗೆ ಹೋದ್ರೂ ಅಷ್ಟೇ, ಅವ್ರು ಗಮನಿಸಿ, ಅವರು ಬೆಡ್ನ ಕ್ರಿಯೇಟ್ ಮಾಡ್ತಾರೆ. ಈಗ ನಾನು ಹೆಚ್ಚು ಕಮ್ಮಿ ಒಂದು 80 kg ಇರೋಂಥ ಮನುಷ್ಯ, ಯಾವುದು ನಾವು ನಮ್ಮಲ್ಲಿ ಏನು ಮಾಡ್ತಾರೆ, ಚಪ್ಪಡಿ ಕಲ್ಲು ಹಾಸ್ಬಿಡ್ತೀವಿ, ಅದ್ರ ಮೇಲೆ ಕಟ್ಟಾಕ್ಬಿಡ್ತೀವಿ. ಈಗ 80 kg ಇರೋಂಥ ಮನುಷ್ಯ ನಾನು ನೆಲದಲ್ಲಿ ಹಿಂಗೆ ಕೂತ್ಬಿಟ್ಟು ಹಿಂಗೆ ಎದ್ದೇಳಕ್ಕೆ ನನ್ನ ಕೈಲಿ ಆಗಲ್ಲ. ಹಸು ಇಲ್ಲ ಅಂದರೆ ಒಂದು 400-500 kg ಇರ್ತೈತೆ. ಅದು ಹೇಳ್ಬೇಕಾದ್ರೆ ಖಂಡಿತ ಆಗ್ತದೆ. ಅದರಲ್ಲೇ ಎನರ್ಜಿ ಸ್ಪೆಂಡ್ ಆಗಿ ಓಕೆ ಕಷ್ಟ ಆಗ್ತದೆ ಹಸುಗೆ. ಸೊ ಹೆಂಗಿರಬೇಕು ಅಂತಂದರೆ ಶೆಡ್ಡು ಹೇಳ್ಬೇಕಾದ್ರೆ ನೋಡಿ, ಈ ಥರ ಹಿಂಗೆ ಬೆಡ್ ಇರಬೇಕು. ಹೆಂಗಂದ್ರೆ ನಾವು 1 ನಿಮಿಷದಲ್ಲಿ ಹಿಂಗೆ ಕುತ್ಕೊಂಡು ಹಿಂಗೆ ಎದ್ದೇಳಂಗಿರಬೇಕು. 1 ನಿಮಿಷದಲ್ಲಿ ಕನಿಷ್ಠ ಪಕ್ಷ ಒಂದು 15 ಸಲನಾದ್ರೂ. ಓಕೆ, ಒಳ್ಳೆ ಗಾಳಿ ಇರಬೇಕು. ನೀವು ಯಾವ ಮೂಲೆಯಲ್ಲ ಕುತ್ಕೊಳ್ಳಿ, ನ್ಯೂಸ್ ಪೇಪರ್ ಓದಂಗೆ ಇರಬೇಕು. 24 ಗಂಟೆ ನೀರು. ನೀವು ಏನು ಮೇವು ಬೆಳಿತೀರೋ ಆ ಮೇವು ಬಂದು ಕೊಡ್ರಿ. ಇಷ್ಟು ಮಾಡಬೇಕು. ಆಮೇಲೆ ಒಳ್ಳೆ ನೋಡಿ, ಈಗ ಉದಾಹರಣೆಗೆ ನಾನು ಹೇಳ್ತೀನಿ. ಈಗ ನನ್ನ ಹತ್ರ 2 ಹಸು ಇದೆ ಅಂತ ಇಟ್ಕೊಳ್ಳಿ ಉದಾಹರಣೆಗೆ. ಈಗ ಆ ಹಸು ನನಗೆ ಒಂದು ಹಾಲಲ್ಲಿ ಹೆಚ್ಚಿಗೆ ಕೊಡ್ತಾಯಿದೆ, ಬಟ್ ಅದರದ್ದು ಫ್ಯಾಟ್ ಕಮ್ಮಿ. ಇದು ಒಳ್ಳೆ ಹಾಲು ಕೊಡ್ತಾಯಿದೆ, ಇದರಲ್ಲಿ ಫ್ಯಾಟ್ ಜಾಸ್ತಿ. ಬಟ್ ಇದರಲ್ಲಿ ನಾನು ಹೇಳ್ತಿರೋದು ಮಿಲ್ಕ್ ಕಮ್ಮಿ, ಅದರಲ್ಲಿ ಮಿಲ್ಕ್ ಹೆಚ್ಚಿಗೆ, ಫ್ಯಾಟ್ ಇಲ್ಲ. ಸೊ ಹೆಂಗೆ ಕರೆಕ್ಟ್ ಮಾಡೋದು ಸಾಮಾನ್ಯವಾದ ಸಮಸ್ಯೆ. ಈಗ ಏನಾಗ್ಬಿಡ್ತು, ನಮ್ಮಲ್ಲಿ ಕರ್ನಾಟಕದಲ್ಲಿ ನಮಗೆ ಸಪ್ಲೈ ಆಗೋವಂಥ ಸೀಮನ್ಸು KMF ಕಡೆಯಿಂದ ಅದ್ರ ಬಗ್ಗೆ ಡೀಟೇಲ್ಸ್ ರೈತರಿಗಿಲ್ಲ. ಅದು ಏನು ಫ್ಯಾಟ್ ಪರ್ಸೆಂಟೇಜ್ ಇದೆಯೋ ಏನಿದೆಯೋ ಡೀಟೇಲ್ಸ್ ಯಾರು ರೈತರಿಗೂ ಇಲ್ಲ. ಓಕೆ, ಈಗ ನಮ್ಮಲ್ಲಿದ್ದಂಥ ಫಸ್ಟ್ ಇನಿಷಿಯಲಿ ಆ ಇಸ್ರೇಲಿಂದ ತಂದಿದ್ದ ಬುಲ್ಸಲ್ಲಿ ಅಷ್ಟೊಂದು ಫ್ಯಾಟ್ ಪರ್ಸೆಂಟೇಜ್ ಮಿಲ್ಕ್ ಇಲ್ಲ HFಗೆ. ಅದಕ್ಕೆ ಸಾಮಾನ್ಯ ಕಂಪ್ಲೇಂಟು HFಲ್ಲಿ ಲೈಕ್ ನಮಗೆ ಫ್ಯಾಟ್ ಬರಲ್ಲ. ಇವತ್ತಿನ ದಿನ ಗೌರ್ಮೆಂಟ್ ಕೊಡ್ತಾ ಇರೋ 33 ರೂಪಾಯಿ, ಅದ್ರ ಜೊತೆಗೆ 5 ರೂಪಾಯಿ ಇನ್ಸೆಂಟಿವು. ಅದು ಇಡೀ ಡೈರಿದು ಕ್ಯಾಂಟ್ರದು ಮಿಲ್ಕ್ ಫ್ಯಾಟ್ ಬಂದರೆ ನೆನೆ ಬರೋವಂಥದ್ದು. ಸೊ ಅದಕ್ಕಾಗಿ ನೀವು ನೆಕ್ಸ್ಟ್ ಜನ್ರೇಷನ್ಗೆ ಏನು ಮಾಡಿ, ಈಗ ABS ಅವ್ರದ್ದು ಇದೆ ಸೆಮೆನ್ಸ್, ಅದರಲ್ಲಿ ಪೂರ್ತಿ ಡೀಟೇಲ್ಸ್ ಕೊಡ್ತಾರೆ ಅವರು.
ಸೊ ಯು ಕ್ಯಾನ್ ಸೆಲೆಕ್ಟ್ ಎ ಬುಲ್ಲು ಯಾವುದರಲ್ಲಿ ಫ್ಯಾಟ್ ಪರ್ಸೆಂಟ್ ಎಚ್ ಎಫ್ ಇದೆ. ಅವರು ಎಚ್ ಎಫ್ ಈಗ 4 ಚಿಲ್ಡ್ರವರೆಗೂ ಕೊಡ್ತಾ ಇದ್ದಾರೆ. ಅದೊಂದು ಈಗ ನಮ್ಮಲ್ಲಿ ಇದು ಉದಾಹರಣೆಗೆ ಹಾಲು ಕಮ್ಮಿ ಕೊಡ್ತಾ ಇದೆ. ಇದೊಂದು ನಮಗೊಂದು ದಿನಕ್ಕೆ ಒಂದು 17 ಲೀಟರ್ಸ್ ಕೊಡುತ್ತೆ, 18 ಲೀಟರ್ಸ್ ಕೊಡ್ತದೆ. ಅದನ್ನು ನಾವು ಹೆಚ್ಚಿಗೆ ಮಾಡ್ಕೊಬೇಕಾ, ಹೆಚ್ಚಿಗೆ ಇರುವಂಥ ಬುಲ್ದು ಮಿಲ್ಕ್ ಯಾವುದರಲ್ಲಿದೆ ಹೆಚ್ಚಿಗೆ ಅದನ್ನು ತೆಗೆದುಕೊಂಡು ಮಾಡ್ಕೊಬೋದು ನಾವು. ಇನ್ನೊಂದು ಏನಾಗ್ತದೆ ಜೀನೋಮಿಕ್ ಬುಲ್ಸಲ್ಲಿ, ಈಗ ಆರ್ಡಿನರಿ ಬುಲ್ ನಾವು ಎತ್ಕೊಂಡು ಹಾಕಿದ್ರೆ ಕರುಗೆ ಒಂದು 50% ಬುಲ್ ಕಡೆಯಿಂದ ಬರುತ್ತೆ, ಇಲ್ಲ ಒಂದು 30% ಬರುತ್ತೆ, ತಾಯಿ ಕಡೆಯಿಂದ ಒಂದು 10% ಬರುತ್ತೆ. ಜೀನೋಮಿಕ್ ಬುಲ್ಸಲ್ಲಿ ಅಡ್ವಾಂಟೇಜಸ್ ಏನು ಅಂದರೆ ನಿಮಗೆ ಬಿಯಾಂಡ್ 70%, ಅದು 70% ಮೇಲೆಗಿಂತನೂ ಆ ಬುಲ್ದು ಏನೇನು ಕ್ಯಾರೆಕ್ಟರ್ಸ್ ಇರ್ತಾಯಿತ್ತು. ಫಾರ್ ಎಕ್ಸಾಂಪಲ್ ಮಿಲ್ಕ್ ಪ್ರೊಡಕ್ಷನ್ ಇರ್ಬೋದು, ಆ ಬುಲ್ ಫ್ಯಾಮಿಲಿನಲ್ಲಿ ಒಳ್ಳೆ ಹಡ್ರ್ ಇರ್ಬೋದು, ಓಕೆ, ಇಲ್ಲ ಮ್ಯಾಸ್ಟೈಟಿಸ್ ಇಶ್ಯೂಸ್ ಇರ್ಬೋದು, ಏನಿದೆ ಅದನ್ನೆಲ್ಲ ಕರೆಕ್ಟ್ ಮಾಡೋವಂಥದ್ದು, ಅದು ಸೀದಾ ಟ್ರಾನ್ಸ್ಫರ್ ಆಗೋಗುತ್ತೆ ನಿಮ್ಮ ಕರುಗೆ. ಸೊ ಅದೊಂದು ಅಡ್ವಾಂಟೇಜ್ ಇದೆ ಜೀನೋಮಿಕ್ ಬುಲ್ಸು. ಇನ್ನೊಂದು ಇವತ್ತಿನ ದಿನ ನಾವು KMF 7 ತೆಗೆದುಕೊಳ್ಳಿ, ಇಲ್ಲ ಜೀನೋಮಿಕ್ಕು ಒಳ್ಳೆ ಕಂಪ್ನೀಸಿಂದ ತೆಗೆದುಕೊಳ್ಳಿ, ಜೀನೋಮಿಕ್ ಸೆಮೆನ್ಸು ಒಂದು 100ರಿಂದ 150 ರೂಪಾಯಿ ವ್ಯತ್ಯಾಸ ಇರ್ಬೋದು ಅಷ್ಟೇ. ಅದಕ್ಕಿಂತ ಬಿಟ್ಟುಬಿಟ್ಟು ಅದಕ್ಕಿಂತ ದೊಡ್ಡ ವ್ಯತ್ಯಾಸ ಏನೂ ಇಲ್ಲ. ಒಂದೇನೆಂದರೆ ನಮ್ಮ ಮನಸ್ಥಿತಿ ಬದಲಾಗಬೇಕು. ನಾವು ಈ ಬುಲ್ ಸೆಮೆನ್ ಹಾಕ್ಕೊತೀವಿ ಅಂತ ತಾತ ಹಾಕಿದ ಹಾಲು ಮರ ಅಂತ ಅದ್ರ ಕೆಳಗಡೆ ಇದ್ದೋಗ್ಬಿಟ್ರೆ ಆಗಲ್ಲ. ಸೊ ನಮ್ಮ ಮನಸ್ಥಿತಿ ಬದಲಾಗಿ ನಾವು 150 ರೂಪಾಯಿ ಕೊಟ್ಟು ಸೆಮೆನ್ ಹಾಕೋ ಬದಲು 250-300 ರೂಪಾಯಿ ಕೊಟ್ಬಿಟ್ಟು ಒಳ್ಳೆ ಜೀನೋಮಿಕ್ ಸೆಮೆನ್ ಹಾಕ್ಕೊಳ್ಳೋಣ. ಸೆಕ್ಸ್ಟ್ ಬೇಕಿಲ್ಲ, ಸೆಕ್ಸ್ಟ್ ನಾವು ಅಫೋರ್ಡೆಬಲ್ ಮಾಡೋಕ್ಕಾಗಲ್ಲ, ಬೇಡ, ಆಯಿತಾ. ಈಗ ನೋಡಿ ನಾನು ಸೆಕ್ಸ್ಟ್ ಆಗ್ತಾ ಇರೋದೇ ಫಸ್ಟ್ ಸೆಕೆಂಡ್ ಲ್ಯಾಕ್ಟೇಷನ್ಗೆ ಅಷ್ಟೇ, ಅದಾದಮೇಲೆ ನಿಲ್ಲಿಸ್ಬಿಡ್ತಾ ನಾನು ಆಗ್ತಾಯಿಲ್ಲ ನನಗೆ, ಆಯಿತಾ. ಅಷ್ಟನ್ನ ಹಾಕ್ಕೊಂಡ್ರು ಸಾಕು, ಅಷ್ಟು ಮಾಡಿ, ಆಯಿತಾ. ಅಷ್ಟು ಮಾಡಿದ್ರೆ ಗ್ಯಾರಂಟಿ ಒಂದು. ಈಗ ನಮ್ಮಲ್ಲಿ ನೋಡಿ ಈ ತಳಿಗೆ ನೆಕ್ಸ್ಟ್ ಒಂದು ಕರು ಹುಟ್ಟುತ್ತೆ ಒಳ್ಳೆ ಸೆಮೆನಿಂದ ಹಾಕ್ಕೊಂಡಿದ್ರೆ, ಆ ಕರು ಮತ್ತೆ ಪುನಃ ಪ್ರೆಗ್ನೆಂಟಾಗಿ ಪುನಃ ಕರು ಕೊಡುತ್ತಲ್ಲ, ಅದರಲ್ಲಿ ನಾವು ಖಂಡಿತ ಹೆಚ್ಚಿಗೆ ಹಾಲು ನೋಡ್ಬೋದು. ಓಕೆ, ನಾವು ಈಗ ಏನು ಹಾಲು ನೋಡ್ತಾ ಇದ್ದೀವೋ 4000-5000 ಲೀಟರ್ಸ್ ಪರ್ ಲ್ಯಾಕ್. ಈಗ ಯಾರನ್ನ ನಾವು ಹಸು ತೆಗೆದುಕೊಬೇಕಾದ್ರೆ ಫಸ್ಟ್ ನಾವು ಕೇಳೋದು ಎಷ್ಟು ಲೀಟ್ರ್ ಕೊಡುತ್ತೆ ಹಸು, ಎಷ್ಟು ಲೀಟ್ರ್ ಕೊಡುತ್ತೆ. ಅವ್ರು ಯಾರು ನಾನು ಹೇಳೋದು ಅಷ್ಟೇ, ಇನ್ನೊಬ್ರು ಹೇಳೋದು ಅಷ್ಟೇ. ಫಸ್ಟು ಕರು ಹಾಕಿದಾಗ ಎಷ್ಟು ಕೊಡ್ಬೋದು ಅಂತ ಹೇಳ್ತೀವಿ ಅಷ್ಟೇ ನಾವು. 10 ಲೀಟ್ರ್ ಕೊಡುತ್ತೆ, 12 ಲೀಟ್ರ್ ಕೊಡುತ್ತೆ. ಬಟ್ ಈಸ್ ಇಟ್ ಸಸ್ಟೈನ್ಡ್? ಒಂದು ಲ್ಯಾಕ್ಟೇಷನಲ್ಲಿ ಎಷ್ಟು ಹಾಲು ಬರುತ್ತೆ ಅನ್ನೋದು ಮುಖ್ಯ. ಈಗ ABS ಬುಲ್ಸ್ ಗಮನಿಸಿ, ಅವರು ದೇ ಆರ್ ಗಿವಿಂಗ್ 12,000+ ಒಂದು ಲ್ಯಾಕ್ಟೇಷನ್ಗೆ. ಇವತ್ತಿನ ದಿನ ರಫ್ಲಿ ಆವ್ರೇಜ್ 40 ರೂಪಾಯಿ ಅಂತ ಅಂದ್ಕೊಂಡ್ರು 4,80,000 ರೂಪಾಯಿ ಆಯಿತು ಹಾಲಿನ ದುಡ್ಡು ಒಂದು ವರ್ಷಕ್ಕೆ. ಸೊ ಒಂದು ಆ ಥರದ ಹಸು ನಾವು ತಯಾರು ಮಾಡಿಕೊಂಡ್ರೆ ಒಂದು ಕರು ಪ್ಲಸ್ 4,80,000. ಸೊ ನೀವು ಒಂದು ಕರು ಬೆಲೆ ಒಂದು ವರ್ಷ ಸಾಕ್ರೂ ಕನಿಷ್ಠ ಪಕ್ಷ ಒಂದು 40,000ರಿಂದ 60,000 ಅಂತ ರೇಂಜ್ ಅಂತ ಇಟ್ಕೊಳ್ಳಿ. ಸೊ ನಿಮ್ಗೆ 5.25 ಲಕ್ಷ ರೂಪಾಯಿ ಸಂಪಾದನೆ ಆಗ್ತದೆ ಒಂದರಲ್ಲಿ. ಸೊ ನಾವು ಒಂದು ಹಸುಗೆ 5.25 ಲಕ್ಷ ರೂಪಾಯಿ ಖರ್ಚು ಮಾಡ್ತೀರಾ ನಾವು ವರ್ಷಕ್ಕೆ? ಖಂಡಿತ ಇಲ್ಲ. ಸೊ ಈ ರೀತಿ ಒಂದು ಅವರು ತಕ್ಕಮಟ್ಟಿಗೆ ನಾನು ಹೇಳ್ತಾ ಇರೋದು, ಈಗ ನಾನು ಹೆಚ್ಚು ಕಮ್ಮಿ ಒಂದು 5,000 ಸ್ಕ್ವೇರ್ ಫೀಟ್ ಕೊಟ್ಟಿದ್ದಂತ ಇನ್ನೊಬ್ರು 5,000 ಸ್ಕ್ವೇರ್ ಫೀಟ್ ಕೊಡಬೇಕು ಅಂತೇನಿಲ್ಲ. ಹಸು ಶೆಡ್ಡಿಗೆ 1,000 ಸ್ಕ್ವೇರ್ ಫೀಟ್ ಕೊಟ್ಕೊಳ್ಳಿ, 2 ಹಸು 3 ಹಸು ಕಟ್ಕೊಂಡು ದಯವಿಟ್ಟು ಹಸುನ ಕಟ್ಟೋದು ಬಿಟ್ಬಿಡಿ. ಇನ್ನೊಂದು ಬೆಡ್ಡಿಂಗ್ ಭಾಳ ಮುಖ್ಯ. ಚಪ್ಪಡಿಗಳ ಮೇಲೆ ಸಿಮೆಂಟ್ ಕಾಂಕ್ರೀಟ್ ಹಾಕ್ಬಿಟ್ಟು ಹಸುಗಳನ್ನ ಹಾಕೋದು, ನೀಟ್ ಮಾಡೋದು, ಅದೆಲ್ಲ ಮುಖ್ಯ. ಹಸುಗೆ ಏನು ಬೇಕು ಅಂತ ಫಸ್ಟ್ ಕೇಳಿ. ನಮ್ಗೆ ಹಾಲು ಬೇಕು, ನಾವು ಹಸುಗೆ ಏನು ಬೇಕು ಅಂತ ನೋಡಿದ್ರೆ ಹಸು ಖಂಡಿತ ನಮ್ಮ ಜೇಬನ್ನು ನೋಡ್ತೈತೆ. ಇಷ್ಟಿದೆ. ಆಮೇಲೆ ಅದೇ ಹಸುಗೆ ಒಂದು ಕಾಲು ಊದ್ಕೊಳ್ಳೋದಾಗಲಿ ಇಲ್ಲ, ಖಂಡಿತ ಇಲ್ಲ. ಈಗ ನಮ್ಮಲ್ಲಿ ನಾನು ನೋಡಿ ನಂದು ಈಗ ಓಪನ್ ಪದ್ಧತಿ, ಈಗ ಹೇಳಿದ ಮೇಲೆ ಶೀಟ್ನ ನೀವು ಒಂದು ತೋರಿಸ್ತು ಅಷ್ಟೇ. ನಾನು ಯಾವುದೋ ಸೆಕೆಂಡ್ ಹ್ಯಾಂಡ್ ಶೀಟ್ ತಂದು ಹಾಕ್ಕೊಂಡಿದ್ದೀನಿ ನಾನು. ಇದು ಆಗಾಗ ಸೋರುತ್ತೆ, ಆಯಿತಾ, ಮಳೆ ಬಂದಾಗೆಲ್ಲನೂ. ಆದರೂ ನಮ್ಮ ಹಸುನ ಗಮನಿಸಿ ನೀಟಿದೆ. ನಾನು ಇವಾಗವರೆಗೂ ಮ್ಯಾಸ್ಟೈಟಿಸ್ ಅನ್ನೋದು ಕಂಡಿದ್ದೇ ಇಲ್ಲ ನಮ್ಮ ಶೆಡ್ಡಲ್ಲಿ, ಇದುವರೆಗೂ ಕಂಡೇ ಇಲ್ಲ. ನಾವು ಹಸುಗೆ ಒಳ್ಳೆ ನ್ಯೂಟ್ರಿಷಿಯಸ್ ಫುಡ್ ಕೊಟ್ಟರೆ ಆಯಿತಾ. ಈಗ ಸಣ್ಣ ಉದಾಹರಣೆ ಹೇಳ್ತೀನಿ. 2 ಪೇಷಂಟ್ಸು ಇರ್ತಾರೆ, ಒಬ್ಬ ಆರೋಗ್ಯವಾಗಿ ಇರ್ತಾನೆ, ಒಬ್ಬ ಅವ್ನು ಸಣ್ಣ ಪುಟ್ಟ ಜ್ವರನ ತಳ್ಕೊಂಬಿಡ್ತಾನೆ ರೀ. ಯಾಕಂದ್ರೆ ಅವ್ನು ಚೆನ್ನಾಗಿ ತಿಂದಿರ್ತಾನೆ, ರಾಗಿ ಮುದ್ದೆ ತಿಂದಿರ್ತಾನೆ, ಸಿಕ್ಲೋ ಪಾಗ್ಲೋ ತಿನ್ಕೊಂಡು ಅವ್ನು ಇರ್ತಾನೆ, ಆಯಿತಾ. ನಮ್ಮ ಬೆಂಗಳೂರಲ್ಲಿ ಈಗ ಲೈಕೆಲ್ಲ ರಾಮೇಶ್ವರಂ ಕಫೇನಲ್ಲಿ ತುಪ್ಪ ಹಾಕಿ ದೋಸೆ ತಿನ್ಕೊಂಡಿರ್ತಾನೆ ಒಬ್ಬನು. ಇವರಿಬ್ಬರಲ್ಲಿ ಯಾರು ಸಸ್ಟೈನ್ ಆಗ್ತಾರೆ? ಸಣ್ಣ ಇನ್ಫೆಕ್ಷನ್ ಬಂದರೆ ಅವ್ನು ತಡ್ಕೊತಾನೆ, ಅವ್ನು ಪಾಡ್ಕೊಂಡು ಮೊದಲೇ ಒಂದು ಕೆಲಸ ಮಾಡ್ತಿರ್ತಾನೆ, 2-3 ದಿನ ಮಲ್ಕೊತಾನೆ. ಹಾಗೆ ನಾನು ಹೇಳೋದು ನ್ಯೂಟ್ರಿಷಿಯಸ್ ಫುಡ್ ಕೊಡಿ ಹಸುಗೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಉದಾಹರಣೆಗೆ ಹೇಳ್ಬೇಕಾದ್ರೆ ಇದೆಲ್ಲರಿಗೂ ಗೊತ್ತಿರೋಂಥ ಮಾಹಿತಿನೇ. ಒಂದು 20 ಲೀಟರ್ಸ್ ಮಿಲ್ಕ್ ಕೊಡುತ್ತೆ ಒಂದು ಹಸು ಅಂದರೆ ದಿನಕ್ಕೆ, ಉದಾಹರಣೆಗೆ ಹೇಳ್ತಾ ಇದ್ದೀನಿ ನಾನು. ಒಂದು 20ರಿಂದ 30 kg ಗ್ರೀನ್ ಫೌಡ್ರ್ ಕೊಡಿ, ಒಂದು 2 kg ಡ್ರೈ ಫೌಡ್ರ್ ನಿಮ್ಮ ಹತ್ರ ಯಾವುದಿದೆಯೋ ಅದು. 20 ಲೀಟ್ರ್ ಕೊಡೋಂಥ ಹಸುಗೆ 3 kg ಫೀಡು ಕಾನ್ಸಂಟ್ರೇಟ್ ಅಂತ ಹೇಳ್ತಾರೆ, ಫೀಡು ಹಸುಗೆ, ಆಯಿತಾ. ಇನ್ನು 10 kgಗೆ 3 kg ಫೀಡು, ಅಂದರೆ 1 ಲೀಟ್ರ್ ಹಾಲಿಗೆ 300 ಗ್ರಾಮ್ ಫೀಡು. ಸೊ ನಾವು ಈ ಹಸುಗೆ ಉದಾಹರಣೆಗೆ 20 ಲೀಟ್ರ್ ದಿನಕ್ಕೆ ಹಾಲು ಕೊಡ್ತಾಯಿದ್ರೆ ಹಸುಗೆ 3, ಹಾಲಿಗೋಸ್ಕರ 6 kg, ಒಟ್ಟು 9 kg ಫೀಡು. 9 kg ಫೀಡು, 20ರಿಂದ 25 kg ಗ್ರೀನ್ ಫಾಡ್ರು,
ಒಂದು 2ರಿಂದ 3 kg ರಾಗಿ ಹುಲ್ಲು, ಒಂದು 50 to 100 ಗ್ರಾಮ್ಸು ಮಿನರಲ್ ಮಿಕ್ಸ್ಚರ್. ವೈಜ್ಞಾನಿಕವಾಗಿ ಮಾಡಬೇಕು, ಅಷ್ಟೇ. ಬೇಕಾಬಿಟ್ಟಿ ಎಲ್ಲ ಮಾಡೋದೆಲ್ಲ ಮಾಡೋಕ್ಕೆ ಸರ್ ಇದರಲ್ಲಿ ನಾವು ದುಡ್ಡು ಕಾಣಬೇಕು ಅಂತಂದರೆ ಸೈಂಟಿಫಿಕ್ ವೈಜ್ಞಾನಿಕವಾಗೇ ಮಾಡಬೇಕು. ನಾನು ಆಗಲೇ ಹೇಳ್ದಂಗೆ ಒಂದು 2ರಿಂದ 4 ವರ್ಷ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಖಂಡಿತ ಇದ್ರಲ್ಲಿ ದುಡ್ಡು ಬರ್ತೈತೆ. ಇನ್ನೂ ಒಂದು ಅಡ್ವಾಂಟೇಜ್ ಏನಂದ್ರೆ ಹೇಳ್ತೀನಿ ಕೇಳಿ, ಹಸುಗಳಲ್ಲಿ ನಿಮ್ಮ ದುಡ್ಡು ಎಲ್ಲೂ ಹೋಗೋಲ್ಲ. ಈಗ ನಾವು ಹಾಲಾಗ್ತಾ ಇರೋದು KMFಗೆ. KMFಲ್ಲಿ ನಾವು ಇವಾಗ ಹೆಚ್ಚು ಕಮ್ಮಿ ಐ ಥಿಂಕ್ ನಾವು 600 ರೂಪಾಯಿ ಕೊಟ್ಟಿದ್ದೀನಿ ನಮ್ಮೂರಲ್ಲಿ. ನಮ್ಮ ಸಂಘದಿಂದನೂ ಸಹಾಯ ಮಾಡಿದ್ದಾರೆ, ಇನ್ಶೂರೆನ್ಸ್ ಮಾಡಿಸಿದ್ದಾರೆ. ಆಯಿತಾ. ಸೊ ಈಗ ಅಲ್ಲೂ KMFಲ್ಲಿ 70ರಿಂದ 80 ಸಾವಿರ ರೂಪಾಯಿಗೆ ಇನ್ಶೂರೆನ್ಸ್ ಮಾಡ್ತಾಯಿದ್ದಾರೆ ಈಗ. ಸೊ ನಾವು ಹಸು ತಂದಾಗೂ ನಮ್ಮ ದುಡ್ಡು ಎಲ್ಲೂ ಹೋಗೋಲ್ಲ, ಅದೊಂದು ರಿಸ್ಕ್ ಫ್ರೀ. ಸೊ ನೀವು ಕಳ್ಕೊಳೋಂಥದ್ದು ಏನೂ ಇಲ್ಲ ಇದರಲ್ಲಿ. ಒಂದು ತಾಳ್ಮೆಯಿಂದ ಒರೆಸ್ಕೊಂಡು ಹಸುಗೆ ಏನು ಬೇಕು ಅಂತ ನೀವು ಮಾಡಿದ್ರೆ ನಿಮ್ಗೆ ಏನು ಬೇಕೋ ಅದು ಹಸು ಖಂಡಿತ ಕೊಡ್ತೈತೆ. ಈಗ ಒಳ್ಳೆ ಸೆಮೆನ್ಸ್ ಹಾಕಿ ಅದು ಹೆಣ್ಕರು ಬಂದರೆ ಲಾಭನೇ. ಹೌದು, ರೈತನಿಗೆ ಹೆಣ್ಕರು ಅಂದರೆ ಖಂಡಿತ. ಖಂಡಿತ. ಹಾಲು ಲಾಭ, ಈ ಕಡೆ ಕರು ಲಾಭ. ಇದು ಹಾಲು ನಿಲ್ಲಿಸ್ತಾ ಇದ್ದಂಗೆ ಕರು ಹಬ್ಬಕ್ಕೆ ಬರುತ್ತೆ. ಹೌದು. ಕರು ಪ್ರೌಢಾವಸ್ಥೆಗೆ ಬಂದು ಅದು ಈಗ ನಾನು ಹೇಳ್ತೀನಿ. ರಿಕ್ವೈರ್ಮೆಂಟ್, ಒಂದು ಹಾಲು ಕೊಡುವಂಥ ಹಸುದು ರಿಕ್ವೈರ್ಮೆಂಟ್ ಬೇರೆ, ಡ್ರೈ ಇರೋಂಥ ಹಸುದು ರಿಕ್ವೈರ್ಮೆಂಟ್ ಬೇರೆ, ಒಂದು ಕಾಫ್ದು ರಿಕ್ವೈರ್ಮೆಂಟ್ ಬೇರೆ, ಇನ್ನು 1 ತಿಂಗಳಿಗೆ ಕರು ಆಗ್ತದೆ ಅನ್ನೋ ಹಸುದು ರಿಕ್ವೈರ್ಮೆಂಟ್ ಬೇರೆ ವಿತ್ ರೆಸ್ಪೆಕ್ಟ್ ಟು ಫೀಡ್ಸು. ಆಯಿತಾ. ಈಗ ನಾವು ಕಾಫ್ ಸ್ಟಾರ್ಟರ್ ಅಂತ ಕೊಡ್ತೀವಿ. ಆಯಿತಾ. ಈಗ ಟ್ರಾನ್ಸಿಷನ್ ಇನ್ನೊಂದು ತಿಂಗಳಲ್ಲಿ ಕರು ಆಗ್ತದೆ ಅಂತಂದಾಗ ಆ ಹಸುಗೆ ಟ್ರಾನ್ಸಿಷನ್ ಫೀಡ್ ಬರ್ತೈತೆ. ಈಗ ನಮ್ಮ ಮನುಷ್ಯರಲ್ಲಿ ಹೆಂಗೆ ಮಾಡ್ತಿರೋ ಹಾಗೆ ನಾವು ಬನಂಟಿಗೆ ಒಂಥರ ಊಟ ಕೊಡ್ತೀವಿ, ಹೆರಿಗೆ ಪ್ರೆಗ್ನೆಂಟ್ ಇರೋಂಥವ್ರಿಗೆ ಒಬ್ರಿಗೆ ಒಂಥರ ಊಟ ಕೊಡ್ತೀವಿ. ಹಾಗೆ ಈ ರಿಕ್ವೈರ್ಮೆಂಟ್ಸು ಅದನ್ನೇ ನಾನು ಹೇಳ್ತಾ ಇರೋದು. ನಮ್ಮಲ್ಲಿ ಏನಂತಂದರೆ ನಮ್ಗೆ ಹಸುಗೆ ಏನು ಬೇಕು ಅಂತ ಗೊತ್ತಿಲ್ಲ, ನಮ್ಗೆ ಹಸುನಲ್ಲಿ ಮಾತ್ರ ಚೆನ್ನಾಗಿ ಹಾಲು ಬರಬೇಕು. ಆಯಿತಾ. ಹಸುಗೆ ಏನು ಬೇಕು ಅಂತ ತಿಳ್ಕೊಳ್ಳಿ, ಮಾಡಿ, ನಿಮ್ಗೆ ಬರೋಂಥದ್ದು ಖಂಡಿತ ಬರ್ತೈತೆ. ಇದು ABSದು ಬ್ರೂಡ್ ಡಾಟರು. ಆಯಿತಾ. ಇದು ಒಂದು 5 to 6 months ಇರ್ಬೋದು ಈ ಕರು. ಈಗ ಇದು ಅಷ್ಟೇ ಒಳ್ಳೆ ಜಿನೋಮಿಕ್ ಬುಲ್ಗೆ ಹುಟ್ಟಿರೋಂಥ ಕರು ಇದು ಪ್ರಾಬಲಿ ನಾವು ಅದಕ್ಕೆ ಹಸುಗೆ ಏನು ಬೇಕೋ ಅದು ಕೊಡೋಕ್ಕೆ ಶುರು ಮಾಡಿದ್ರೆ ಫಸ್ಟ್ ಲ್ಯಾಕ್ಟೇಷನ್ನಲ್ಲಿ ನಾವು ಇಲ್ಲಾಂದರೆ ಕನಿಷ್ಠ ಪಕ್ಷ ಐ ಥಿಂಕ್ ಒಂದು 8,000 ಲೀಟ್ರ್ ಟಾರ್ಗೆಟ್ ಮಾಡ್ಬೋದು ನಾವು ಒಂದು ಲ್ಯಾಕ್ಟೇಷನ್ಗೆ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಅದು ಹೆಂಗೆ ಬಿಹೇವ್ ಮಾಡುತ್ತೋ ಏನೋ. ನೋಡಿ ಈ ಕರುವಿಗೆ ನೆಕ್ಸ್ಟ್ ಟೈಮ್ ಈಟಿಗೆ ಬಂದಾಗ ಓಕೆ ನೀವು ನಾವು ಯಾವುದನ್ನ ಒಳ್ಳೆ ಸೆಕ್ಸ್ ಟ್ರಾಸೆ ಹಾಕ್ಕೊಂಬೋದು ಜಿನೋಮಿಕ್ ಬುಲ್ಲಿಂದ. ಈಗಲೇ ಹೇಗಿದೆ ಸರ್ ಕರು ಅದು ಮೈ? ಇಲ್ಲ ಲುಕ್ ಅಟ್ ದ ಸ್ಟ್ರಕ್ಚರ್. ಆಯಿತಾ. ಭಾಳ ಕೆಚ್ಚಲಾಗಿರಲಿ. ಇನ್ನೊಂದು ಈಗ ನಮ್ಮ ಹಸುಗಳಲ್ಲಿ ನೀವು ನೋಡಿ ಇದನ್ನು ತೋರಿಸಿ. ಉದಾಹರಣೆಗೆ ಅದು ಸಣ್ಣ ಕರು, ಇದಕ್ಕೊಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಇದ್ರ ಹಡ್ಡರ್ ನೋಡಿ. ಆಯಿತಾ. ಇದ್ರ ಕ್ಲೆಫ್ಟ್ ನೋಡಿ ಹಿಂದ್ಗಡೆ ಹೇಗಿದೆ. 4 ತೊಟ್ಟು 4 ಕಾರ್ನರಲ್ಲಿದ್ದಾಳೆ ಇವಳಿಗೆ. ಫಸ್ಟ್ ಲ್ಯಾಕ್ಟೇಷನ್ ಹಸು ಇದು, ಜರ್ಸಿ ಇದು. ಸೊ ಹಂಗೆ 4 ಕ್ವಾಡ್ರೆಂಟಲ್ಲಿ 4 ಟೀತ್ಸ್ ಇದ್ದರೆ ಕರೆಕ್ಟ್ ಪ್ಲೇಸ್. ಆ್ಯಂಡ್ ಈ ಕ್ಲೆಫ್ಟ್ ಅಂತ ಏನಿದೆಯಲ್ಲ, ಈ ಕ್ಲೆಫ್ಟು ಹೆಚ್ಚಾಗಿದ್ದರೆ ಹೆಚ್ಚಾಗಿ ಹಾಲು ಬರುತ್ತೆ ಅಂತ ಇಟ್ಕೋಶು. 1 ನಿಮಿಷ ಅದನ್ನು ಏನೂ ಮಾಡಲ್ಲ ಅದು. ಆಮೇಲೆ ಇನ್ನೊಂದಿದು ನಾನು ಓದಿ ತಿಳ್ಕೊಂಡಿರೋಂಥದ್ದು ಮಾಹಿತಿ ಇದು ನೋಡಿ. ಇದು ನಾವು ಈಗ ಹಸುಗಳಲ್ಲೂ ಅಷ್ಟೇ 2 ಬ್ರೀಡು, ಒಂದು ಬೀಫ್ ಬ್ರೀಡು, ಇನ್ನೊಂದು ಮಿಲ್ಕಿಂಗ್ ಬ್ರೀಡು. ಸಾಮಾನ್ಯವಾಗಿ ರಿಬ್ಸ್ ಗಮನಿಸಿ, ರಿಬ್ಸಲ್ಲಿ 2 ರಿಬ್ಸ್ ಮುಂದೆ ನಮಗೆ 2-3 ಫಿಂಗರ್ ಹೋಗೋಕ್ಕೆ ಶುರು ಮಾಡಿದ್ರೆ ಅರ್ಥ ಅದು ದಟ್ ಈಸ್ ಟುವರ್ಡ್ಸ್ ಮಿಲ್ಕಿಂಗ್ ಅಂತ. ಇದು ಮಿಲ್ಕಿಂಗ್ ಬ್ರೀಡು ಅಂತ. ಬೀಫ್ ಬ್ರೀಡಲ್ಲಿ ಏನಾಗುತ್ತೆ 2 ರಿಬ್ಸನ್ನು ಕೂಡ್ಕೊಂಬಿಟ್ಟಿರ್ತೈತೆ, ನಾವು 2 ಫಿಂಗರ್ ಸೇರ್ಸೋಕ್ಕಾಗಲ್ಲ 2ಕ್ಕಿಂತ ಮೇಲೆ. ಸೊ ಈ ರಿಬ್ಸು ಮತ್ತು ರಿಬ್ಸ್ ಮಧ್ಯೆ ಹೆಚ್ಚಿಗೆ ಗ್ಯಾಪ್ ಇದ್ದರೆ ದಟ್ ಈಸ್ ಇಂಡಿಕೇಟರ್ ನಿಮಗೆ ದಟ್ ಮಿಲ್ಕಿಂಗ್ ಬ್ರೀಡು ಅಂತ. ನೋಡಿ 4 ಕ್ವಾಡ್ರೆಂಟ್ ಸೂಪರ್, 4 ಮೂಲೆಯಲ್ಲಿ 4 ಇದೆ. ಮಿಲ್ಕಿಂಗ್ ಮಷಿನ್ ಹಚ್ಚಿದಾಗ ಅದು ಒಂದಕ್ಕೊಂದು ಇದಾಗಲ್ಲ, ಟೀತ್ ಪ್ಲೇಸ್ಮೆಂಟ್ ಅಂತ ಕರಿತೀವಿ ಟೀತು. ಆಮೇಲೆ ನೋಡಿ ಈ ಹಡ್ಡರ್ ಅಷ್ಟೇ, ಈ ಲಿಗ್ಮೆಂಟ್ಗೆ ಅಟ್ಯಾಚ್ ಆಗಿ ಏನು ಕಂಪ್ಯಾಕ್ಟ್ ಆಗಿದೆ ಅಂತ ಹಡ್ಡರು. ಈ ಕ್ಲೆಫ್ಟು ಚೆನ್ನಾಗಿರಬೇಕು, 4 ಕ್ವಾಡ್ರೆಂಟಲ್ಲಿ 4 ಟೀತ್ ಇರಬೇಕು, ಏನಂತೀವಿ ತೊಟ್ಟು ಅಂತ. ಆಯಿತಾ. ಇದು ನಮ್ಮಲ್ಲಿ ನೋಡ್ತೀವಿ ನಾವು ಏನಂದರೆ 2 ಬಣ್ಣ ಬಿದ್ದಿರಬೇಕು ಟೀತು, ಚೆನ್ನಾಗಿ ಹಾಲು ಬರುತ್ತೆ ಅಂತ. ಖಂಡಿತ ನನ್ನ ಪ್ರಕಾರ ಅದು ಸುಳ್ಳು. ಆಯಿತಾ. ಕಪ್ಪನ ಇರಲಿ ಬಿಳಿನ ಇರಲಿ ಬರೋದು ಹಾಲೆ, ಟೀತಾಗಿರಲಿ ಹಸು ಆಗಿರಲಿ ಬೆಳ್ಳಗಿರೋ ಹಾಲೇನೇನು. ಈಗ ನೀವು ನಿಮ್ಮ ಶೆಡ್ಡಲ್ಲಿ ಯಾವ ಥರ ಈಗ ಇಲ್ಲಿ ಲೋಕಲಲ್ಲೇ ಸೆಮೆನ್ ABS ಸೆಮೆನ್ ಹಾಕ್ಸ್ಕೊಂಡು ಇಂಪ್ರೂವ್ಮೆಂಟ್ ಯಾವ ಥರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಒಂದರಿಂದ ಸರಿ ನೋಡಿ. ಈಗ ಅಲ್ಲಿ ನಾನು ಕೊಂಡ್ಕೊಂಬಂದಿದ್ದು ಅದು ಸ್ಪೈಕ್ ಡಾಕ್ಟರ್ ಅವಳ ನಂತರ ಇದ್ದಾಳೆ. ಅವಳಿಗೆ ನಾನು ಈ ಸಲ ಮನೆ ಹೀಟಿಗೆ ಬಂದುಬಿಟ್ಟಿತ್ತು. ಅದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ ಇದನ್ನು ಅದು ಹೇಳಿದ್ನಲ್ಲ ಸುಪೀರಿಯರ್ ನಿಮ್ಮಲ್ಲಿ ಸ್ಯಾಗ್ ಅವ್ರದ್ದು ಸೆಮೆನ್ ಹಾಕಿದ್ದೀನಿ ಮಿಡ್ ನೈಟ್ ಅಂತ.
ಸೊ ದೇ ಆರ್ ಟೆಲಿಂಗ್ ಲೈಕ್ 19,000 ಇದೆ ಅಂತ ಹೇಳಿದ್ದಾರೆ ಆ ಲಾಸ್ಟ್ ಒಂದು ಲ್ಯಾಕ್ಟೇಷನ್ಗೆ. ಫಸ್ಟ್ ಟೈಮ್ ಈಗ ಇನ್ಸಮಿನೇಟ್ ಮಾಡಿದ್ದೀನಿ, ಮೊನ್ನೆ ಈಟಿಗೆ ಬಂದಿತ್ತು, ನೆನ್ನೆಲ್ದ ಮೊನ್ನೆ ಮಾಡಿದ್ದೀವಿ. ಅವರೇ ಮಾಡ್ತಾರೆ ಇನ್ಸಮಿನೇಷನ್ಸ್. ಓಕೆ, ಈಗ ಸರ್ ನೀವು ಮಾಡಾದ್ಮೇಲೆ ಇನ್ಸ್ಟಿಟ್ಯೂಷನ್ ಅದು ಯಾವ ಥರ ನೋಡ್ಕೋತೀರಾ, ಫುಡ್ ಯಾವ ಥರ ಕೊಡ್ತೀರಾ, ಯಾವ ಥರ ಮಾಡ್ಬೇಕು? ಯಾಕಂದ್ರೆ ಸ್ವಲ್ಪ ಕೆಲವೊಂದು ಸೆಕ್ಸಸ್ ಸೆಮೆನ್ ಎಲ್ಲ ಹಾಕಾದ್ಮೇಲೆ ಅದು ನಮ್ಗೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಅದೇ ಕೆಲಸ ಮಾಡ್ತಾ ಇರೋಕ್ಕಾಗಲ್ಲ. ಆಮೇಲೆ ಹಸು ಒಂದ್ಸಲ ಬಂದಮೇಲೆ ಮತ್ತೆ ಬಂದರೆ ಅದು ನಮಗೆ ಟೈಮ್ ಮುಂದೋಗ್ಬಿಡುತ್ತೆ. ಹೌದು ಖಂಡಿತ. ಈಗ ಸೆಕ್ಸ್ಟ್ರಾಸ್ ಎಲ್ಲ ಹಾಕಿದಾಗ ನಾವು ಏನು ಮಾಡ್ತೀವಿ ಅಂತಂದರೆ, ಈ ಸುಂಕು ಅಂತ ಹೇಳ್ತೀವಲ್ಲ ಕನ್ನಡದಲ್ಲಿ, ಆ ಥರದ್ದಿರೋಂಥ ಲೈಕ್ ಫಾಡ್ರಸ್ನ ಕಮ್ಮಿ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಅವತ್ತಿನ ಒಂದು ದಿವಸ ಇಂಡಿ ಕಮ್ಮಿ ಮಾಡ್ಬೋದು, ಸೂಪರ್ ನೇಪಿಯರ್ ಕಮ್ಮಿ ಮಾಡ್ಬೋದು, ರಾಗಿ ಆ ಥರದ್ದು ಹೆಚ್ಚಿಗೆ ಹಾಕ್ಕೊಬೋದು, ಅಥವಾ ಸೈಲೇಜ್ ಇದ್ದರೆ ಉತ್ತಮ ಮಾಡ್ಕೊಬೋದು.